ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿದರೆ ಇಲ್ಲಿ ಪ್ರಾಫಿಟ್ ಫಾರ್ ಅವರ್ ಕೆಳಗಡೆ 2,46,000 ಅಂತ ತೋರಿಸ್ತಾ ಇದೆ, ಪರ್ ಅವರ್ ಅಂತ ತೋರಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಕ್ಲಾರಿಫಿಕೇಷನ್ ಕೊಡೋದಾದರೆ, ಪ್ರತಿ ಗಂಟೆಗೆ ಆಟೋಮೆಟಿಕ್ಕಾಗಿ ನಾನು 2.5 ಲಕ್ಷ ಕಾಯಿನ್ನ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ನಿಮಗೊಂದು ಡೌಟ್ ಬರುತ್ತೆ, ನಾನು ಕೂಡ ಆಮ್ಸ್ಟಾರ್ ಕಾಂಬ್ಯಾಟ್ನ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಪ್ರಾಫಿಟ್ ಫಾರ್ ಅವರ್ ಸೆಕ್ಷನಲ್ಲಿ ನನ್ನ ಅಮೌಂಟು ತುಂಬ ಕಡಿಮೆ ಇದೆ, ಅಂದರೆ 1,000, 2,000 ಅಥವಾ 5,000, 10,000 ಇದೆ. ಹೇಗೆ ಜಾಸ್ತಿ ಮಾಡ್ಕೊಳೋದು ಅಂತ ನಿಮಗೊಂದು ಡೌಟ್ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಏನು ತಪ್ಪು ಮಾಡಿದೆ ಅಂತಲೂ ಹೇಳ್ಕೊಡ್ತೀನಿ. ಸೊ ನಿಮ್ಮ ಥರನೇ ನಾನು ರೀಲ್ಸ್ ನೋಡಬೇಕಾದ್ರೆ ಸೊ ನಮಗೂ ಇದ್ರ ಬಗ್ಗೆ ಗೊತ್ತಾಯಿತು, ಆಮ್ಸ್ಟಾರ್ ಕಾಂಬ್ಯಾಟ್ ಬಗ್ಗೆ. ನಾನು ಸ್ಟಾರ್ಟಿಂಗು ಇದ್ರ ಬಗ್ಗೆ ಏನು ತಿಳ್ಕೊಂಡಂಗೆ ಜಸ್ಟು ಇದನ್ನು ಈ ಆ್ಯಪ್ನ ನಾನು ಒಂದು ವಾರ ಯೂಸ್ ಮಾಡಿದೆ. ನನಗೇನು ಗೊತ್ತಿರಲಿಲ್ಲ ಈ ಪ್ರಾಫಿಟ್ ಫಾರ್ ಅವರ್ನ ಹೇಗೆ ಇನ್ಕ್ರೀಸ್ ಮಾಡಬೇಕಾಯಿತು ಅಂತ. ಸ್ಟಾರ್ಟಿಂಗಲ್ಲೇ ನನಗೆ ನಾಲೆಡ್ಜ್ ಇತ್ತು ಅಂದಿದ್ರೆ ನಾನು ಇದನ್ನು ಆಲ್ರೆಡಿ 1 ಮಿಲಿಯನ್ ಮಾಡ್ತಾಯಿದ್ದೆ, ಅಂದರೆ 1 ಗಂಟೆಗೆ 10 ಲಕ್ಷ ಕಾಯಿನ್ನ ಆಟೋಮೆಟಿಕ್ಕಾಗಿ ಅರ್ನ್ ಮಾಡೋ ಥರ ಮಾಡ್ತಾಯಿದ್ದೆ. ಬಟ್ ಬ್ಯಾಡ್ ಲಕ್ಕಿಂದ ಸೊ ನಾನು ಕೂಡ ಕ್ಲೀನಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದ ಬರೀ ಇನ್ನು 2,46,000 ಇದ್ದೀನಿ. ಬಟ್ ಇವಾಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿರೋದ್ರಿಂದ ಆದಷ್ಟು ಬೇಗ ಇನ್ನೊಂದು 5 ದಿವಸ ಒಳಗಡೆ ನಾನು 1 ಮಿಲಿಯನ್ಗೆ ರೀಚ್ ಮಾಡಿಸ್ತೀನಿ. ಸೊ ನಿಮಗೆ ನಾನು ಮಾಡಿದ ಮಿಸ್ಟೇಕ್ನ ಮಾಡಬಾರ್ದು ಅಂತ ನಾನು ನಿಮಗೆ ಇವಾಗಲೇ ಇನ್ನೂ ಕಂಪ್ಲೀಟಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಈ ಪ್ರಾಫಿಟ್ ಫಾರ್ ಅವರ್ನ ನೀವೇನಾದ್ರು ಇನ್ಕ್ರೀಸ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಕೆಲವೊಂದು ಟೀಮಿಗೆ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದು ಯಾವ ಥರ ಅಂದರೆ, ಸೇಮ್ ಬಿಸ್ನೆಸ್ ಇದ್ದಂಗೆ ನಿಮ್ಮ ಕೈ ಕೆಳಗಿರೋರಿಗೆ ನೀವು ಇನ್ವೆಸ್ಟ್ ಮಾಡಿದರೆ, ಇವಾಗ ಯಾವುದಾದ್ರು ಒಂದು ಜಮೀನು ತೊಗೊತೀರಾ, ಅದು ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಪ್ರಾಫಿಟ್ ಕೊಡುತ್ತೆ. ಅದೇ ಥರ ಇಲ್ಲಿ ಮೈನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಇಲ್ಲಿ ಸಾಕಷ್ಟು ಕಾರ್ಡ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಸಾಕಷ್ಟು ಕಾರ್ಡ್ಸ್ ಇರುತ್ತೆ. ಈ ಕಾರ್ಡ್ಸ್ನ ನೀವು ಎಷ್ಟು ಪರ್ಚೇಸ್ ಮಾಡ್ತೀರೋ ಅವು ಮೈನ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಬೆಸ್ಟ್ ರೆಕಮೆಂಡೇಷನ್ ಏನು ಕೊಡ್ತೀನಿ ಅಂದರೆ, ಆದಷ್ಟು ನೀವು ಸ್ಟಾರ್ಟಿಂಗಲ್ಲಿ ಇಲ್ಲಿ ಸ್ಪೆಷಲ್ ಅಂತ ಇದೆಯಲ್ಲ, ಇದಕ್ಕೆ ನೀವು ಹೋಗ್ಬಿಟ್ಟು ಇಲ್ಲಿ ಆದಷ್ಟು ಕಾರ್ಡ್ಸ್ನ ನೀವು ತಗೋಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಕಾರ್ಡ್ಸ್ ಇದೆ, ನಾವು ಆಲ್ರೆಡಿ ಇಲ್ಲಿ ತಗೊಂಡಿರೋ ಕಾರ್ಡ್ಸು. ಅದೇ ಥರ ಇಲ್ಲಿ ನ್ಯೂ ಕಾರ್ಡ್ಸ್ ಅಂತಲೂ ಸಿಗುತ್ತೆ, ಮೈ ಕಾರ್ಡ್ಸು. ಇಲ್ಲಿ ಮಿಸ್ಡ್ ಆಪರ್ಚುನಿಟಿ ನೋಡ್ಬೋದು, ಸಾಕಷ್ಟು ನಾನು ಕಾರ್ಡ್ಸ್ನ ಇಲ್ಲಿ ಮಿಸ್ ಮಾಡಿದ್ದೀನಿ. ಸೊ ನೀವು ಕೂಡ ಅದನ್ನು ಮಿಸ್ ಮಾಡ್ಕೊಬೇಡಿ. ಸೊ ಇಲ್ಲಿ ನೋಡ್ಬೋದು, ಯಾವ್ದಾದ್ರು ಒಂದು ಕಾರ್ಡ್ನ ಇವಾಗ ತೊಗೊತೀನಿ. ಇಲ್ಲಿ ಆಮ್ಸ್ಟಾರ್ ಗ್ರೀನ್ ಎನರ್ಜಿ ಅಂತ ಇದೆ, ಇದು ಲೆವೆಲ್ 9 ಅಂತ ಇದೆ. ಸೊ ನಿಮಗೆ ಇನ್ನೂ ಕನ್ಫ್ಯೂಷನ್ ಬೇಡ ಅಂದರೆ ನಾನು ಯಾವ್ದಾದ್ರು ಒಂದು ಫ್ರೆಶ್ ಕಾರ್ಡ್ನ ತೋರಿಸ್ತೀನಿ, ಟ್ರೈ ಮಾಡ್ತೀನಿ ನಾನು ಯಾವ್ದಾದ್ರು ಫ್ರೆಶ್ ಕಾರ್ಡ್ ಸಿಗುತ್ತೋ ಇಲ್ಲ ಅಂತ. ಇಲ್ಲಿ ನೋಡ್ಬೋದು, ಯೂಟ್ಯೂಬ್ 25 ಮಿಲಿಯನ್ ಅಂತ ಒಂದು ಕಾರ್ಡ್ ಇದೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ, ಓಕೆ ಇದನ್ನು ತಗೊಳಕ್ಕೆ ಬರಲ್ಲ ಅನಿಸುತ್ತೆ. ಅದೇ ಥರ ಇಲ್ಲಿ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು Web3 ಅಕಾಡೆಮಿ ಲಾಂಚ್ ಅಂತ. ಇಲ್ಲಿ ಯಾವ ಥರ ತೋರಿಸ್ತಾ ಇದೆ ಅಂದರೆ, ನೀವು 11,000 ಇನ್ವೆಸ್ಟ್ ಮಾಡಿದರೆ ಪ್ರತಿ ಗಂಟೆಗೆ 1,500 ಪ್ರಾಫಿಟ್ ಕೊಡುತ್ತೆ, ಅಂದರೆ 1,500 ಅದೇ ಆಟೋಮೆಟಿಕ್ ಮೈನ್ ಮಾಡಿ ನಿಮ್ಮ ಅಕೌಂಟಿಗೆ ಹಾಕುತ್ತೆ ಅಂತ. ಸೊ ಇಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, 11,000 ತಗೊಂಡೆ. ಇಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಆಗ್ತಾಯಿದೆ. ಓಕೆ ಇದು ಬರಲ್ಲ ಅಂದ್ಕೊಂಡಿದ್ದೀನಿ. ಓಕೆ ಬೇರೆ ಸೆಕ್ಷನಲ್ಲಿ ಹೋಗೋಣ. ಸೊ ನಾನು ಆಲ್ರೆಡಿ ಮೋಸ್ಟ್ ಆಫ್ ದ ಥಿಂಗ್ಸ್ ತಗೊಂಡಿರೋದ್ರಿಂದ ನೀವು ಆದಷ್ಟು ಸ್ಪೆಷಲಲ್ಲೇ ಟ್ರೈ ಮಾಡಿರಿ. ಇಲ್ಲಿ ಯಾವ್ದಾದ್ರು ಮಾರ್ಕೆಟಿಗೆ ಹೋಗೋಣ. ಸೊ ಮಾರ್ಕೆಟಲ್ಲಿ ನೋಡ್ಬೋದು, ಇದು 0 ಲೆವೆಲ್ ಅಂತ ಇದೆ. ಇಲ್ಲಿ ಮೀಮ್ ಕಾಯಿನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಗೋ ಹೆಡ್ ಅಂತ ಒತ್ತಿದರೆ ಸೊ ನಮ್ಮ 2,000 ಕಟ್ಟಾಯಿತು. ಬಟ್ ಇಲ್ಲಿ ಪ್ರಾಫಿಟ್ ಪರ್ ಅವರು 110 ರೂಪಾಯಿ ಕೊಡ್ತೈತೆ, ಅಂದರೆ ಪ್ರತಿಯೊಂದು ಗಂಟೆಗೂ 110 ರೂಪಾಯಿ ಕೊಡ್ತೈತೆ. ಆವಾಗ ಈ 110 ರೂಪಾಯಿ ಇಲ್ಲಿ ಕೌಂಟ್ ಆಗುತ್ತೆ. ಯಾವುದು ಪ್ರಾಫಿಟ್ ಫಾರ್ ಅವರ್ ಇಲ್ಲಿ ಇತ್ತಲ್ಲ, ಇಲ್ಲಿ ಕೌಂಟ್ ಆಗುತ್ತೆ. ಸೊ ಈ ಥರ ನೀವು ಈ ಲೆವೆಲ್ಗಳ್ನ ಜಾಸ್ತಿ ಮಾಡ್ಕೋಬೇಕು. ಲೆವೆಲ್ ಜಾಸ್ತಿ ಮಾಡೋದಂಗೆ ಜಾಸ್ತಿ ದುಡ್ಡು ಕೇಳುತ್ತೆ. ಸೊ ನೋಡ್ಬೋದು, ಇವಾಗ ಇದನ್ನು ತಗೊಂಡೆ, ಮತ್ತು 112 ಕಾಯಿನ್ನು ಆ್ಯಡ್ ಆಯಿತು. ಇಲ್ಲಿ ಮತ್ತು ಪ್ರಾಫಿಟ್ ಫಾರ್ ಅವರ್ 120 ಇದು ಆ್ಯಡ್ ಆಯಿತು. ಈ ಥರ ನೀವು ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡ್ತಾ ಇರಬೇಕು. ಸೊ ನಾನು ಇಲ್ಲಿ ಸ್ಪೆಷಲ್ಸಿಗೆ ಹೋಗ್ಬಿಟ್ಟು ಇಲ್ಲಿ ಇದನ್ನು 2.5 ಲಕ್ಷ ಕೊಟ್ಟು ನಾನು ತೊಗೊತಾ ಇದ್ದೀನಿ. ಸೊ ಅದೇ ಥರ ಇಲ್ಲಿ ನನ್ನ ಬ್ಯಾಲೆನ್ಸು ಒಂದು ಸರಿ ಚೆಕ್ ಮಾಡೋಣ. ಇನ್ನೂ 2,63,000 ಐತೆ. ಸೊ ಇಲ್ಲಿ ಎಕೋ ಫ್ರೆಂಡ್ಲಿ ಇದಕ್ಕೆ ಹೋಗ್ತೀನಿ. ಸೊ ಇವಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ 11,000 ಆಗಲೇ ನಾನು ಹೇಳ್ದಂಗೆ ನಿಮಗೆ 2,46,000 ಏನೋ ಪ್ರಾಫಿಟ್ ಫಾರ್ ಇತ್ತು. ನೋಡ್ಬೋದು ಇಲ್ಲಿ ಇನ್ಕ್ರೀಸ್ ಆಗಿದೆ 2,52,000. ಈ ಥರ ನೀವು ಜಾಸ್ತಿ ಪ್ರಾಫಿಟ್ ಫಾರ್ ಅವರ್ನ ಇನ್ಕ್ರೀಸ್ ಮಾಡ್ದಂಗೆಲ್ಲ ನಿಮಗೆ ಜಾಸ್ತಿ ಕಾಯಿನ್ಸು ಜನ್ರೇಟ್ ಆಗ್ತಾ ಇರುತ್ತೆ. ನೋಡ್ಬೋದು ಇಲ್ಲಿ ಆಟೋಮೆಟಿಕ್ 1 ಸೆಕೆಂಡಿಗೆ ಒಂದು 50 ಕಾಯಿನ್ ಜನ್ರೇಟ್ ಆಗ್ತಾ ಇದೆ. ಹಂಗಂದ್ರೆ ಆಟೋಮೆಟಿಕ್ ಬ್ಯಾಲೆನ್ಸ್ ಜನ್ರೇಟ್ ಆಗ್ತಾ ಇರುತ್ತೆ. ಆವಾಗ ನೀವು ಏನು ಮಾಡಬೇಕು ಅಂದರೆ, ಇದನ್ನು ಬ್ಯಾಲೆನ್ಸ್ ಇಟ್ಕೊಂಡು ಕುತ್ಕೋಬಾರ್ದು. ಆಟೋಮೆಟಿಕ್ ಹೊಸ ಕಾರ್ಡ್ಗಳು ಯಾವ್ಯಾವ ಅವೈಲಬಿಲಿಟಿ ಇದೆಯಾ ಇವನ್ನೆಲ್ಲ ತಗೊತಾ ಇರಬೇಕು ಸುಮ್ಮನೆ. ಸೊ ಅದಕ್ಕೆ ನೀವು ಈ ಥರ ಹಿಂಗೆ ತಗೋಬೋದು. ಇನ್ನೂ ಒಂದು ಎಲ್ಲರಿಗೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐತೆ, ಏನು ಅಂದರೆ ಕೆಲವರು ಇಲ್ಲಿ ಆಲ್ರೆಡಿ ಓಕೆ ಇಲ್ಲಿ ನನ್ನ ಕೇಸೇ ತೊಗೊಳೋಣ. ಇಲ್ಲಿ ಎಕ್ಸಾಂಪಲ್ 1 ಮಿಲಿಯನ್ ಇರುತ್ತೆ ಅಂದ್ಕೊಳ್ರಿ, 1 ಮಿಲಿಯನ್ ಪರ್ ಅವರ್ ಅಂತ.
ಹಾಗಾದರೆ ನೀವು ಅಂದ್ಕೊತೀರಾ ದಿನಕ್ಕೆ 24 ಗಂಟೆ ಇರುತ್ತೆ, 1 ಗಂಟೆಗೆ 1 ಮಿಲಿಯನ್ ಬಂದರೆ 24 ಗಂಟೆಗೆ 24 ಮಿಲಿಯನ್ ಬರುತ್ತೆ ಅಂತ ಅಂದ್ಕೊಂಡಿರ್ತೀರ. ಅದು ಕಂಪ್ಲೀಟ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗು. ಯಾಕಂದರೆ ಇಲ್ಲಿ ಕ್ಲಿಯರಾಗೆ ನೀವು ನೋಡ್ಬೋದು, ಇಲ್ಲಿ ಐ ಬಟನ್ ಮೇಲೆ ಒತ್ತಿದರೆ ಅರ್ನ್ ವೆನ್ ಆನ್ಲೈನ್ ಅಪ್ ಟು 3 hours ಅಂತ ಇದೆ. ಅಂದರೆ ಯಾವ ಥರ ಅಂದರೆ ಇವಾಗ ಎಕ್ಸಾಂಪಲ್ ಇಲ್ಲಿ 1 ಮಿಲಿಯನ್ ಆಗಿರುತ್ತೆ. ಸೊ ಇದು ಕಂಟಿನ್ಯೂಸ್ 3 hours ಅದು 3 ಮಿಲಿಯನ್ ಆಗಿಬಿಡುತ್ತೆ. ನೀವೇನಾದರೂ ತಗೊಂಡ್ಲಿಲ್ಲ ಅಂದರೆ ಅದನ್ನು ಕ್ಲೈಮ್ ಮಾಡ್ಕೊಳ್ಲಿಲ್ಲ ಅಂದರೆ 3 hours ಆದಮೇಲೆ ಅದು ಮೈನ್ ಆಗೋದು ಸ್ಟಾಪ್ ಆಗುತ್ತೆ. ಮತ್ತು ನೀವು ಯಾವಾಗ ಈ ಆ್ಯಪ್ ಓಪನ್ ಮಾಡಿಬಿಟ್ಟು ನೀವು ಕ್ಲೈಮ್ ಮಾಡ್ಕೊತೀರ, ಆಮೇಲೆ ಮತ್ತೆ ಅದು ನೆಕ್ಸ್ಟ್ 3 hours ಹಿಂಗೆ ಜನ್ರೇಟ್ ಆಗುತ್ತೆ. ಇವಾಗ ಒಂದು ಕನ್ಕ್ಲೂಷನ್ ಕೊಡೋದಾದರೆ ಎವ್ರಿ 3 hours ಒಳಗಡೆ ನೀವು ಬಂದುಬಿಟ್ಟು ಈ ಏನು ಅಮೌಂಟ್ ಜನ್ರೇಟ್ ಆಗಿರುತ್ತೋ ಅವನ್ನ ನೀವು ತಗೋಬೇಕು. ಯಾವ ಥರ ತಗೋಬೇಕು ಅಂದರೆ ಎಕ್ಸಾಂಪಲ್ ನೀವು ಬ್ಯಾಕ್ ಹೋಗ್ತೀನಿ, ಇವಾಗ ಇದನ್ನು ಆಫ್ ಮಾಡ್ತೀನಿ ಅಂದ್ಕೊಳ್ಳಿ, ಮತ್ತು ನಾನು ಈ ಟೆಲಿಗ್ರಾಮ್ ಚಾನಲಿಗೆ ಬರ್ತೀನಿ, ಇಲ್ಲಿ ಪ್ಲೇ ಗೊತ್ತೀನಿ. ಓಕೆ, ಇಲ್ಲಿ ಕಾಯಿನ್ನು ಇಲ್ಲಿ ನೀವು ಬಂದ ತಕ್ಷಣವೇ ಇಲ್ಲೊಂದು ನಿಮಗೆ ಬಂದಿರುತ್ತೆ ಟೇಕ್ ದಿಸ್ ಕಾಯಿನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆವಾಗ ತಗೊಳುತ್ತೆ, ಮತ್ತು ಆವಾಗ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡೋದು. ನೀವು ಈ ಆ್ಯಪ್ನೇ ಯೂಸ್ ಮಾಡಲಿಲ್ಲ ಎವ್ರಿ 3 hours ಅಂದರೆ ಆವಾಗ ಏನಾಗುತ್ತೆ, ಈ ಜನ್ರೇಟ್ ಆಗಿರುತ್ತೆ 3 hours ಎಷ್ಟು ಬೇಕೋ ಅಷ್ಟು ಜನ್ರೇಟ್ ಆಗಿ ಅಲ್ಲೇ ಸ್ಟಾಪ್ ಆಗಿರುತ್ತೆ. ನೀವು ಒಂದ್ಸರಿ ತೊಗೊಂಡ್ಮೇಲೆ ಮತ್ತೆ ಅದು ಜನ್ರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಈ ಥರ. ಬಟ್ ನಿಮಗೆ ಒಂದು ಡೌಟ್ ಇರುತ್ತೆ, ಹಂಗಾದ್ರೆ ರಾತ್ರಿ ಎಲ್ಲ ನಾವು ಜನ್ರೇಟ್ ಮಾಡಬೇಕಂತ. ಇದು ನಿಮಗೆ ಬಿಟ್ಟಿದ್ದು. ಸೊ ಜನರಲಾಗಿ ಇವಾಗ ಒಂದ್ಸರಿ ನಾವು ಮಲ್ಕೊಂಡ್ರೆ ಆಮೇಲೆ ನಾವು ಬೆಳಿಗ್ಗೆನೇ ಎದ್ದೇಳೋದು. ಸೊ ಆ ಟೈಮಲ್ಲಿ ನಾವು ಇದು ಮಾಡೋಕ್ಕಲ್ಲ. ಬಟ್ ನಿಮಗೆ ರಾತ್ರಿ ಯಾವಾಗ ಎಚ್ಚರಿಕೆ ಆಯಿತು ಅಂದರೆ ಆವಾಗ ಇದನ್ನು ತಗೊಳಕ್ಕೆ ಟ್ರೈ ಮಾಡಿರಿ. ಹೆಂಗಿದ್ರೂ ಬೆಳಿಗ್ಗೆ ಎದ್ದಿರ್ತೀರ, ಎವ್ರಿ 3 hours ಜಸ್ಟ್ ಒಂದೊಂದು 5 minutes ನೀವು ಇಲ್ಲಿ ಸ್ಪೆಂಡ್ ಮಾಡಿದರೆ ಕಾಯಿನ್ಸ್ನ ಜಾಸ್ತಿ ಕಲೆಕ್ಟ್ ಮಾಡ್ಕೋಬೋದು. ಮತ್ತು ಕಾಯಿನ್ಸ್ನ ಕಲೆಕ್ಟ್ ಮಾಡಿಕೊಂಡು ಜಾಸ್ತಿ ಕಾರ್ಡ್ಸ್ ಕೂಡ ನೀವು ತಗೋಬೋದು. ಕಾರ್ಡ್ಸ್ನೆಲ್ಲ ತೊಗೊಂಡ್ರೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಪ್ರಾಫಿಟ್ ಫಾರ್ ಅವರ್ ಇನ್ಕ್ರೀಸ್ ಆಗುತ್ತೆ. ಪ್ರಾಫಿಟ್ ಫಾರ್ ಅವರ್ ಇನ್ಕ್ರೀಸ್ ಆದರೆ ಆವಾಗ ನಿಮಗೆ ಜಾಸ್ತಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಲಾಸ್ಟ್ ಆಪ್ಷನು ಇಲ್ಲಿ ಏರ್ ಡ್ರಾಪ್ ಅಂತ ಇದೆ. ಈ ಏರ್ ಡ್ರಾಪ್ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಈ ಸೀರೀಸ್ ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋ ತಪ್ಪದೆ ನೋಡಿ. ಅಲ್ಲಿವರೆಗೂ ಗುಡ್ ಬೈ.